ಮದ್ಯಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಎಣ್ಣೆ ಸಿಗಲ್ಲ, ಎಚ್ಚರ. ಜೂನ್ ತಿಂಗಳ ಮೊದಲ ವಾರ ಎಣ್ಣೆ ಪ್ರಿಯರಿಗೆ ಬಿಗ್ ಶಾಕ್. ಮದ್ಯಪ್ರಿಯರು ನೋಡಲೇಬೇಕಾದಂತ ನ್ಯೂಸ್ ಇದು. ಜೂನ್ ತಿಂಗಳ ಮೊದಲ ಕಂಪ್ಲೀಟ್ ಒಂದು ವಾರ ಎಣ್ಣೆ ಪ್ರಿಯರಿಗೆ ಬಿಗ್ ಶಾಕ್. ತಿಂಗಳ ಮೊದಲ ವಾರದಲ್ಲೇ ಮದ್ಯಪ್ರಿಯರಿಗೆ ಡ್ರೈ ಡೇ ಫಿಕ್ಸ್. ಜೂನ್ 1ರಿಂದ 6ರವರೆಗೂ ಕೂಡ ಮದ್ಯ ಮಾರಾಟ ಇರೋದಿಲ್ಲ. ಎಲ್ಲ ಬಾರ್ ಮತ್ತು ವೈನ್ ಶಾಪ್ಗಳು ಬಂದ್ ಆಗುತ್ತವೆ. ಸಾಲು ಸಾಲು ಚುನಾವಣೆಗಳಿದ್ದಾವೆ. ಸಾಲು ಇದಿರೋದ್ರಿಂದ ಚುನಾವಣೆ ಫಲಿತಾಂಶ ಎಲ್ಲವೂ ಕೂಡ ಇರೋದ್ರಿಂದ ಜೂನ್ ತಿಂಗಳ ಮೊದಲ ವಾರ ಮದ್ಯ ಮಾರಾಟ ಇರೋದಿಲ್ಲ. ಸೊ ಜೂನ್ 1ರಿಂದ 6ನೇ ತಾರೀಕುವರೆಗೂ ಮದ್ಯ ಮಾರಾಟ ಇರೋದಿಲ್ಲ. ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಮದ್ಯಪ್ರಿಯರಿಗೆ ದೊಡ್ಡ ಶಾಕ್ ಇದು. ಯಾಕೆಂದ್ರೆ ಜೂನ್ ತಿಂಗಳ ಮೊದಲ ವಾರ ಕಂಪ್ಲೀಟ್ ಬಾರ್ ಮತ್ತು ವೈನ್ ಶಾಪ್ಗಳು ಕ್ಲೋಸ್ ಆಗುತ್ತವೆ. ಓಪನ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಸೊ ಡ್ರಿಂಕ್ಸ್ ಕೂಡ ಸಿಗೋದಿಲ್ಲ. ಸೊ ಇದರಿಂದ ಈಗ ಆಲ್ರೆಡಿ ಸಾಕಷ್ಟು ಜನ ಹೋಗಿ ಈಗಲೇ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಖಂಡಿತ ಸಿಂಧೂರ, ಏನಂತಂದರೆ ಜೂನ್ 1ನೇ ತಾರೀಕು ಅಂದರೆ ಈ ತಿಂಗಳ ಪ್ರಾರಂಭದಲ್ಲಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಆರ್ಥಿಕ ಸಂಕಷ್ಟ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ಕೂಡ ಮದ್ಯಪ್ರಿಯರು ಕೂಡ ಒಂದು ರೀತಿಯಾದಂಥ ಸಂಕಷ್ಟ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಜೂನ್ 3ನೇ ತಾರೀಕು ಪದವೀಧರ ಕ್ಷೇತ್ರದ ಏನು ಚುನಾವಣೆ ಇದೆ ಪರಿಷತ್ ಸಂಬಂಧಪಟ್ಟಂತೆ, ಹಾಗಾಗಿ ಯಾವುದೇ ಚುನಾವಣೆ ನಡೆದರೂ ಕೂಡ ಅದಕ್ಕಿಂತ ಮುಂಚಿತವಾಗಿ 48 ಗಂಟೆಗಳ ಕಾಲ ಬಾರ್ ಆ್ಯಂಡ್ ರೆಸ್ಟೋರೆಂಟು, ವೈನ್ ಶಾಪ್ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗಿರಬೇಕು ಅಂತೇಳ್ಬಿಟ್ಟು ಚುನಾವಣಾ ಆಯೋಗದ ಆದೇಶ ಇದೆ. ಆ ಆದೇಶದ ಪ್ರಕಾರ ಜಿಲ್ಲಾಡಳಿತ ಕೂಡ ಈಗಾಗಲೇ ಒಂದು ಸುತ್ತೋಲೆಯನ್ನು ಕೂಡ ಪ್ರತ್ಯೇಕವಾಗಿ ಬೆಂಗಳೂರು ಕೂಡ ಹೊರಡಿಸಿದೆ. ಹಾಗಾಗಿ ಜೂನ್ 1ನೇ ತಾರೀಕಿಂದ 3ನೇ ತಾರೀಕುವರೆಗೂ ಎಲ್ಲೂ ಕೂಡ ರಾಜ್ಯದಲ್ಲಿ ಮದ್ಯ ಎಲ್ಲೂ ಕೂಡ ಸಿಗೋದಿಲ್ಲ. ಅದಕ್ಕಾಗಿ ಒಂದಷ್ಟು ಜನ ಈಗಾಗಲೇ ಮದ್ಯಪ್ರಿಯರು ಕೂಡ ಒಂದಷ್ಟು ಜನ ಮುಂದೆ ಸ್ಟಾಕ್ ಆಗುತ್ತೆ, ಮತ್ತು ಒಂದಷ್ಟು ಜನ ಕ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಈಗಾಗಲೇ ಬಂದು ಕೂಡ ಒಂದಷ್ಟು ಜನ ಮದ್ಯ ಖರೀದಿಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನು 4ನೇ ತಾರೀಕು ಎಲ್ಲರೂ ಕೂಡ ಗೊತ್ತಿರುವಂತೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನು ಕೌಂಟಿಂಗ್ ಇದೆ, ಆ ಕೌಂಟಿಂಗ್ ಇಡೀ ದೇಶದ ಭವಿಷ್ಯಕ್ಕಾಗಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿರ್ತಾರೆ. ಅವತ್ತು ಕೂಡ ಇಡೀ ದಿನ ಅವತ್ತು ಕೂಡ ಮದ್ಯ ಸಿಗೋದಿಲ್ಲ. ಮತ್ತು 5ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:15ವರೆಗೂ ಮತ್ತೆ ಅನುಮತಿಯನ್ನು ಕೂಡ ಕೊಟ್ಟಿದೆ. ಮತ್ತೆ 6ನೇ ತಾರೀಕು ಇದೇ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೌಂಟಿಂಗ್ ಇದೆ. ಹಾಗಾಗಿ 6ನೇ ತಾರೀಕು ಇಡೀ ದಿನ ಅವತ್ತು ಕೂಡ ಮದ್ಯ ಸಿಗೋದಿಲ್ಲ. ಹೀಗಾಗಿ ಯಾವಾಗ 6 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮದ್ಯಪ್ರಿಯರಿಗೆ ಶಾಕು, ಮತ್ತು ರಾಜ್ಯ ಸರ್ಕಾರ ಕೂಡ ಆರ್ಥಿಕ ಸಂಕಷ್ಟ, ಮತ್ತು ಬಾರ್ ಅಂಡ್ ಅಸೋಸಿಯೇಷನ್ಗೂ ಓನರ್ಸ್ಗೂ ಎಲ್ಲರೂ ಕೂಡ ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಇಲ್ಲ ಸಂಜೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರು ಕೂಡ ಒಂದು ಸಭೆಯನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಕೂಡ ಒಂದು ಮನವಿಯನ್ನು ಕೂಡ ಮಾಡೋಣ, ಮುಖ್ಯ ಕಾರ್ಯದರ್ಶಿಗಳು ಕೂಡ ಮನವಿಯನ್ನು ಮಾಡೋಣ. ಏನಾದರೂ ಒಂದು ಅನುಮತಿಯನ್ನು ಕೊಟ್ಟರೆ ಕನಿಷ್ಠ ಪಕ್ಷ ಒಂದು ದಿನದ ಮುಂಚಿತವಾಗಿ ನಾವು ಬಾರ್ ಅಂಡ್ ರೆಸ್ಟೋರೆಂಟನ್ನು ಕ್ಲೋಸ್ ಮಾಡೋಣ, ಕನಿಷ್ಠ 1ನೇ ತಾರೀಕಾದರೂ ಓಪನ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯ ಸರ್ಕಾರ ಕೂಡ ಮನವಿ ಮಾಡೋದಕ್ಕೆ ಒಂದು ಮಹತ್ವವಾದಂಥ ಸಭೆಯನ್ನು ಮಾಡ್ತಿದ್ದಾರೆ. ಆದರೆ ಏನು ಕೇಂದ್ರ ಚುನಾವಣಾ ಆಯೋಗ ಆ ಚುನಾವಣಾ ಆಯೋಗದ ಆದೇಶದ ಪ್ರಕಾರ ಎಲ್ಲೂ ಕೂಡ ಚುನಾವಣೆಗೆ ಮುಂಚಿತವಾಗಿ 48 ಗಂಟೆಗಳ ಕಾಲ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಆಗಿರಬೇಕು. ಹಾಗಾಗಿ ರಾಜ್ಯ ಸರ್ಕಾರ ವಿಶೇಷವಾಗಿ ಮಾನ್ಯತೆಯನ್ನ ಮಾಡುತ್ತಾ ಇಲ್ಲ ಅಂತಂದ್ರೆ ಶಾಕ್ ನೀಡುತ್ತಾ ಅಂತ ಕೂಡ